ಕಂಸನ ಆಸೆಯನ್ನು ಈಡೇರಿಸಕ್ಕಾಗಿ ಆ ಭೈರವಿ ಪ್ರತ್ಯಕ್ಷರಾಗಲಿಲ್ಲವಲ್ಲ. ಹಾಗಿದ್ದರೆ ಅವಳು ಒಲಿಯುವುದಿಲ್ಲವೆಂದಾದರೆ ಈತನು ನನಗೆ ಯಾಕೆ ಇನ್ನು ತಡ ಮಾಡುವುದಲ್ಲ. ಅವಳು ಒಲಿಯುವುದಿಲ್ಲವೆಂದಾದರೆ ನನ್ನ ಈ ತನುವನ್ನು ತುಂಡು ತುಂಡುಗಳ ಕತ್ತರಿಸಿ ಹೋಮಕುಂಡಕ್ಕೆ ಹಾಕುತ್ತೇನೆ. ಅಲ್ಲದೆ ನನ್ನ ನಿಶ್ಚಯವಿದು ನಿಶ್ಚಯನೆಂಬುದ ವಂದಿಸಿಕೊಂಡಿದ್ದೇನೆ ಅಮ್ಮ. ಅದೆಷ್ಟೋ ಕಾಲವಾಯಿತು ನಿಮ್ಮನ್ನು ಸುದ್ದಿ ಮಾಡುತ್ತಾ ಇದ್ದೆ. ಆದರೆ ಈ ಕಂಸನ ಜ್ಞಾನವನ್ನು ನೀವು ಆಲಿಸಲಿಲ್ಲ. ನೀವು ಬಾರದಿರುವ ಕಾಲಕ್ಕೆ ಇನ್ನು ಯಾಕೆ ನನಗೆ ಈ ದೇಹ ಖಂಡಿತವಾಗಿಯೂ ಬೇಡ ಎಂಬ ನಿರ್ಧಾರವನ್ನು ಕೈಗೊಂಡು ನನ್ನ ಶರೀರವನ್ನೇ ಕಳೆದು ನಿಮ್ಮ ಪಾದಕ್ಕೆ ಒಪ್ಪಿಸಕ್ಕಾಗಿ ಹೊರಟ ಕಾಲಕ್ಕೆ ನನ್ನ ಇದನ್ನು ಕಂಡು ಪ್ರತ್ಯಕ್ಷರಾಗಿ ಅನುಗ್ರಹಿಸಕ್ಕೆ ಬಂದಿದ್ದೀರಲ್ಲ, ಧನ್ಯನಾದೆ ಜಯ ಸ್ವಾಮಿ, ಧನ್ಯನಾದೆ. ಏನು ನಿನ್ನ ಮನದ ಯೋಜನೆಯ ವಿಚಾರಿಸುತ್ತ ತಾನು ಸಹಿಸಲಾಪನೆ ಸನುರಾಗದಿಂದ ಬೇಳು ನಿನ್ನನ್ನು ಕೇಳುದೆಯ ಭವಾನಿ ಜಟನೆ ಸೂಚಿಸಲು ಮನಕ್ಕೆ ಬಂದು ಏನು ನಿನ್ನ ಮನದ ಯೋಜನೆ. ಅಮ್ಮ ಭೈರವಿ ತಾಯೇ, ಭಕ್ತಿ ಶ್ರದ್ಧೆಯಿಂದ ನನ್ನನ್ನು ಸ್ತುತಿಸಿದೆಯಾ ಕಂದ? ಹೌದಮ್ಮ. ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮನದ ಅಭೀಷ್ಟ ಏನೆಂದು ತಿಳಿಸು ಕಂದ. ಅಮ್ಮ ಆಲಿಸಬೇಕು. ಜಯ ಜಯ ಮೌನಾನಿ ಸ್ವಾಮಿ ಸದಾ ವಿರೋಧಿಯ ಮನದ ಬಯಕೆಯ ಹೇಳು ಭೈರವಿ. ರಣದಿ ಪುರುಷರೊಡನೆ ಹೊರದನು ಮಮವರಗಳನಿದ್ದು ಎನ್ನುಗೆ ಕೊಡುವದೆನುದನಿಲ್ಲ ನೆನೆದೆಯಿಂದು ಮೃಡಾಡಿ ಶಾಂಭವಿ. ಅಮ್ಮ ತಾಯೇ, ನಿನ್ನನ್ನು ವೃದ್ಧಿಸಿ ಧರಿಸಿಕೊಳ್ಳುವುದಕ್ಕಾಗಿ ಬಲವಾದ ಕಾರಣವಿದೆ ಅಮ್ಮ. ಬೇರೆ ಏನೂ ಅಲ್ಲ, ಈ ಮೂರು ಲೋಕಗಳಲ್ಲಿಯೂ ಅಜೇಯನಾಗಿ ಬರೆಯಬೇಕು. ಅಷ್ಟು ಮಾತ್ರವಲ್ಲ, ಈ ಮೂರು ಲೋಕಗಳಲ್ಲಿಯೂ ಪುರುಷರಿಂದ ಮರಣವೇ ಬಾರದಂತ ವರವನ್ನು ನನಗೆ ಅನುಗ್ರಹಿಸಬೇಕು ತಾಯಿ. ಅದಕ್ಕಾಗಿ ನಿನ್ನನ್ನು ಭಜಿಸಿಕೊಂಡಿದ್ದೇನೆ ಅಮ್ಮ, ಭಜಿಸಿದ್ದೇನೆ. ಆಗ ತಾನು ಕೇಳ್ದ ಬಯಕೆಯ ನಿಶಾಚರ ಸರಾಗದಿಂದ ಕೊಡುವೆ ನಿಶ್ಚಯ. ಜಗರದೊಳಗುವುದು ವಿಪ್ರಯೋಗಿ ಸಾಧು ನಿಗರದಲ್ಲಿ ಸಾಗಿ ಮಾತೆಯನ್ನು ಕೊಡಲು ಹೋಗಬೇಡ ಮೊದಲಿನಂತೆ. ಆಗ ತಾನು ಕೇಳ್ದ ಬಯಕೆಯ ನಿನ್ನ ಮನದಿಚ್ಛೆಯಂತೆ ವರವನ್ನು ಅನುಗ್ರಹಿಸುತ್ತೇನೆ. ಕದನದಲ್ಲಿ ಪುರುಷರಿಂದ ನಿನಗೆ ಮರಣವು ಬಾರದಂತೆ ವರವನ್ನಿಟ್ಟಿದ್ದೇನೆ. ಆದರೆ ಒಂದು ಎಚ್ಚರಿಕೆಯ ಮಾತು. ಏನಮ್ಮ? ನೀನು ನಡೆಯುತ್ತಿರುವಂತಹ ದಾರಿಯಲ್ಲಿ ಗೋ ಬ್ರಾಹ್ಮಣರನ್ನು ಹಿಂಸಿಸಬಾರದು, ದೇವತೆಗಳನ್ನು ಪೀಡಿಸಬಾರದು, ಪಂಚಮಹಾಪಾತಕಗಳನ್ನು ನೀನು ಮಾಡಬಾರದು ಕಂದ. ತಾಯೇ, ನೀನು ಆಡಿದಂತೆ ಎಲ್ಲವನ್ನೂ ಕೇಳಿಸಿಕೊಂಡವನು ನಾನು. ಆದರೆ ಇವೆಲ್ಲವನ್ನೂ ಮಾಡುವುದರಲ್ಲಿ ನಾನು ಸಮಾಧಾನ ವಹಿಸಿಕೊಂಡೇನು. ಆದರೆ ಅಮ್ಮ, ಏನು ಮಾಡೋಣ? ನಮ್ಮಲ್ಲಿ ಕೆಲವರು ಇದ್ದಾರೆ, ಅವರು ಹೇಳಿದಾಗ ಕೇಳಿದರೆ ಏನು ಮಾಡುವುದು ತಾಯಿ? ನಾನು ಹೇಳಿದಂತಹ ದಾರಿಯಲ್ಲಿ ನೀನು ನಡೆದೆ ಎಂದಾದರೆ ನಿನ್ನ ಕೀರ್ತಿಯ ಪತಾಕೆಯು ಮೇಲೆ ಇರುವಂತೆ ನಾನು ಅನುಗ್ರಹಿಸುತ್ತೇನೆ. ಒಂದು ವೇಳೆ ನನ್ನ ಮಾತಿಗೆ ತಪ್ಪಿ ನಡೆದೆ ಎಂದಾದರೆ ನಿನ್ನ ಎದೆಯನ್ನು ಸೀಳಿ ಭೂತಗಣಗಳಿಗೆ ಆಹುತಿಯನ್ನು ಕೊಡುತ್ತೇನೆ. ಆಗಲಿ ಅಮ್ಮ, ಧನ್ಯವಾದ.